ನಾನು ಯಾವ್ದು ಸಪ್ಲಿಮೆಂಟ್ ಯೂಸ್ ಮಾಡ್ತೀನಿ. ಡೇ 76 ಅದೇ ಸೇಮ್ ರೂಟೀನ್. ಬೆಳಗ್ಗೆ ಎದ್ದು ಕಾಫಿ ಕುಡಿದು ನನ್ನ ಡೇನ ಸ್ಟಾರ್ಟ್ ಮಾಡಿದೆ. ಅಂಡ್ ನಿಮ್ ಕಡೆ ಎಲ್ಲ ಪೆಟ್ರೋಲ್ ಸಿಚುವೇಶನ್ ಹೆಂಗಿದೆ ಅಂತೇಳಿ ಕಾಮೆಂಟ್ ಮಾಡಿ. ನಾನು ಇವತ್ತು ಬೆಳಗ್ಗೆ ಪೆಟ್ರೋಲ್ ಹಾಕ್ಸಕ್ ಹೋಗಿದ್ದೆ. ಸೊ ಡೈಲಿ 5:30 ಓಪನ್ ಆಗ್ತಿದ್ ಪೆಟ್ರೋಲ್ ಪಂಪ್ ಇವತ್ತು ಇನ್ನೂ ಓಪನ್ ಆಗಿದ್ದಿಲ್ಲ. ಸೊ ಅದ್ ಹಂಗಿರ್ಲಿ, ಟಾಪಿಕ್ ಬರುವ. ನಾನು ಈ ಒಂದು ಫಿಸಿಕ್ ಮೇಂಟೈನ್ ಮಾಡಕ್ಕೆ ಯಾವ್ದಾವ್ದು ಸಪ್ಲಿಮೆಂಟ್ ಯೂಸ್ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ, ಫಸ್ಟ್ಲಿ ನಾನ್ ನಿಮಗ್ ಸಜೆಸ್ಟ್ ಮಾಡೋದು ಏನಂದ್ರೆ, ಕನ್ಸಿಸ್ಟೆಂಟ್ ಆಗಿ ಕರೆಕ್ಟ್ ಆಗಿ ಜಿಮ್ಮಿಗೆ ಹೋಗಕ್ ಸ್ಟಾರ್ಟ್ ಮಾಡಿ. ಯಾಕಂದ್ರೆ ನೀವು ಜಿಮ್ಮಿಗೆ ಹೋಗ್ಲಾರ್ದ ಎಕ್ಸ್ಪೆನ್ಸಿವ್ ಸಪ್ಲಿಮೆಂಟ್ಸ್ ಮೇಲೆ ನೀವು ನಿಮ್ದು ಅಮೌಂಟ್ ನ ಹಾಳು ಮಾಡಾಕತ್ರ ಅದು ವೇಸ್ಟ್ ಆಫ್ ಮನಿ ಆಗ್ತೈತಿ. ಸೊ ಇದನ್ನ ತಲೆಯಾಗಿ ಇಟ್ಕೊಂಡು ಕನ್ಸಿಸ್ಟೆಂಟ್ ಆಗಿ ಜಿಮ್ಮಿಗೆ ಹೋಗಕ್ ಸ್ಟಾರ್ಟ್ ಮಾಡ್ರಿ ಫಸ್ಟ್ ಆಫ್ ಆಲ್. ಅಂಡ್ ನಾನು ವೆಲ್ಸರ್ಡ್ ಒಮೆಗಾ 3 ಫಿಶ್ ಆಯಿಲ್, ಆಮೇಲೆ ಮತ್ತೆ ವೆಲ್ಸರ್ಡ್ ವೆಲ್ಕೋರ್ ಮೊನೋಹೈಡ್ರೇಟ್ ಕ್ರೇಟಿನ್ ಯೂಸ್ ಮಾಡ್ತೀನಿ. ಇವೆರಡು ಸಪ್ಲಿಮೆಂಟ್ ಯಾವ ಟೈಮ್ ಒಳಗ ಹೆಂಗ್ ಯೂಸ್ ಮಾಡ್ಬೇಕಂತ ಹೇಳಿ ಅಪ್ಕಮಿಂಗ್ ವಿಡಿಯೋದಾಗ ನಾ ಎಲ್ಲ ನಿಮ್ಗೆ ಇನ್ನ ಕ್ಲಿಯರ್ ಆಗಿ ಹೇಳ್ಕೊಂತ ಹೋಗ್ತೀನಿ. ಅಂಡ್ ನೀವು ಯಾವುದೇ ಸಪ್ಲಿಮೆಂಟ್ ಯೂಸ್ ಮಾಡೋಕ್ಕೂ ಬಿಫೋರ್ ಅದ್ರ ಬಗ್ಗೆ ಸ್ವಲ್ಪ ಕರೆಕ್ಟ್ ಆಗಿ ತಿಳ್ಕೊಂಡ್ ಸ್ವಲ್ಪ ಅದ್ರ ಬಗ್ಗೆ ನಾಲೆಡ್ಜ್ ನ ಇಟ್ಕೊಂಡ ಆಮೇಲೆ ಯೂಸ್ ಮಾಡ್ರಿ. ಹಂಗ ನಿಮಗೆ ತಿಳಿದಂಗೆ ಸಪ್ಲಿಮೆಂಟ್ಸ್ ಯೂಸ್ ಮಾಡಕ್ ಹೋಗ್ಬೇಡ್ರಿ. ಇವತ್ತಿಗಿಷ್ಟ. ಸ್ಟೇ ಫಿಟ್ ಅಂಡ್ ಫೋಕಸ್ಡ್. ಸಿಗುವ ನಾಳೆ. ಟಾಟಾ.